ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಗುಲ್ಲಕ್ ಆ್ಯಪ್ನಲ್ಲಿ ನಾವು ರೆಫರ್ ಮಾಡಿ ಅರ್ನ್ ಮಾಡಿರುವಂಥ ದುಡ್ಡನ್ನು ಯಾವ ರೀತಿ ನಮ್ಮ ಬ್ಯಾಂಕ್ ಅಕೌಂಟ್ಗೆ ವಿಡ್ರಾ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಗುಲ್ಲಕ್ ಆ್ಯಪ್ನಲ್ಲಿ ನಾವು ಪ್ರತಿ ರೆಫರ್ಗೆ ನನಗೆ 100 ರೂಪಾಯಿ ಸಿಕ್ಕಿದೆ ಸ್ನೇಹಿತರೆ. ನಾನು ಎಷ್ಟು ರೆಫರ್ ಮಾಡಿದ್ದೀನಿ, ಯಾವ ರೀತಿ ವಿಡ್ರಾ ಮಾಡ್ತೀನಿ ಅಂತ ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಗುಲ್ಲಕ್ ಆ್ಯಪ್ನ ಓಪನ್ ಮಾಡ್ತೀನಿ. ಮಾಡಿಬಿಟ್ಟು ಯಾವ ರೀತಿ ನಾನು ರೆಫರ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಮೊದಲು ಗುಲ್ಲಕ್ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಮೇಲ್ಗಡೆ ಈ ಕಡೆಗೆ ಒಂದು ಗಿಫ್ಟ್ ಐಕನ್ ಇರುತ್ತೆ. ಗಿಫ್ಟ್ ಹಾಗೆ ಒಂದು ಐಕನ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, 2 ಜನ ನನ್ನ ಒಂದು ರೆಫರಲ್ ಲಿಂಕ್ ಮೂಲಕ ಜಾಯ್ನ್ ಆಗಿದ್ದಾರೆ ಸ್ನೇಹಿತರೆ. 100 ರೂಪೀಸ್ ಅನ್ನೋದು ಬಂದಿದೆ. ಇದರ ಮುಂದ್ಗಡೆ ರಿಡೀಮ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಮೊದಲು ಇಲ್ಲಿ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ಒಂದು ಕಾಯಿನನ್ನು ನಾವು ಕೆಳಗಡೆ ಸ್ವೈಪ್ ಮಾಡಬೇಕಾಗುತ್ತೆ. ಈ ಸ್ವಲ್ಪ ಕಾಯಿನನ್ನು ಹಿಡಿದು ಕೆಳಗಡೆ ಸ್ವೈಪ್ ಮಾಡಬೇಕು. ಮಾಡಿದ ನಂತರದಲ್ಲಿ ಯು ಹ್ಯಾವ್ 100 ರೂಪೀಸ್ ಅಂತ ಬರ್ತಾ ಇದೆ, ಅಂದರೆ 100 ರೂಪಾಯಿ ಬಂತು. ನಾನು ಮರಳಿ ಈ ಒಂದು ಕೆಳಗಡೆ ಇರುವಂಥ ಇನ್ನೊಂದು ರೆಫರಲ್ಗೆ ನಾನು ಮಾಡ್ತೀನಿ. ಮೇಲ್ಗಡೆ ಇಲ್ಲಿ ನೋಡಿ, ಇದೊಂದು ರಿಡೀಮ್ ಆಯಿತು. ಇಲ್ಲಿ ಮೇಲ್ಗಡೆ ಒಂದಿದೆ, ಈ ಒಂದು ರಿಡೀಮ್ ನಾವು ಅಂತ ಇಲ್ಲಿ ಕ್ಲಿಕ್ ಮಾಡ್ಕೋತೀನಿ. 2 ಜನ ನನ್ನ ಒಂದು ರೆಫರಲ್ ಲಿಂಕ್ ಮೂಲಕ ಜಾಯ್ನ್ ಆಗಿದ್ದಾರೆ. ಅದನ್ನು ಸ್ವೈಪ್ ಮಾಡಿದ ನಂತರದಲ್ಲಿ ಇಲ್ಲೂ ಕೂಡ 100 ರೂಪೀಸ್ ಬಂತು. ನಾನು ಬ್ಯಾಕ್ ಬರ್ತೀನಿ. ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು, ಟೋಟಲ್ ಅರ್ನಿಂಗ್ ಇಲ್ಲಿ 200 ರೂಪೀಸ್ ಆಯಿತು. 200 ರೂಪೀಸ್ನ ನಾವು ಇಲ್ಲಿ ವಿಡ್ರಾ ಮಾಡ್ಬೇಕಂದ್ರೆ ನಾವು ಏನು ಮಾಡ್ಬೇಕಂತ ಹೇಳ್ತೀನಿ ನೋಡಿ. ಇಲ್ಲಿ ಬ್ಯಾಕ್ ಬಂದಮೇಲೆ ಇಲ್ಲಿ ನಮ್ಮ ಒಂದು ಗೋಲ್ಡ್ನಲ್ಲಿ ಆ್ಯಡ್ ಆಗಿದೆ ಸ್ನೇಹಿತರೆ 193 ರೂಪೀಸು. ಇಲ್ಲಿ ಟ್ಯಾಕ್ಸ್ ಎಲ್ಲ ಡಿಡಕ್ಷನ್ ಆಗಿಬಿಟ್ಟು 193 ರೂಪೀಸ್ ಅನ್ನೋದು ಇಲ್ಲಿ ಗೋಲ್ಡನ್ನ ಒಂದು ಇನ್ವೆಸ್ಟ್ಮೆಂಟ್ನಲ್ಲಿ ಆ್ಯಡ್ ಆಗಿದೆ. ಇಲ್ಲಿ ವಿಡ್ರಾ ಅಂತ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಈ ಒಂದು ಗೋಲ್ಡನ್ನು ವಿಡ್ರಾ ಮಾಡ್ಕೋಬೇಕು ಅಂದರೆ ವಿಡ್ರಾ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಯಾವ ರೀತಿ ನೀವು ವಿಡ್ರಾ ಮಾಡ್ಕೋತೀರಾ ಅಂತ ಕೇಳ್ತಾ ಇದೆ. ಇಲ್ಲಿ ಕ್ಯಾಶ್ ಅಂತ ನಾವು ಸೆಲೆಕ್ಟ್ ಮಾಡಬೇಕು. ನಂತರದಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ನಾವು ವಿಡ್ರಾ ನಾವು ಅಂತ ಇಲ್ಲಿ ಆಪ್ಷನ್ ಬರುತ್ತೆ. ಇನ್ಸ್ಟಂಟ್ಲಿ ಅವೈಲೇಬಲ್ ಅಂತ ಇದೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಇಲ್ಲಿ ಕೆಳಗಡೆ ಸೆಲ್ ಗೋಲ್ಡ್ ಎನಿವೇ ಅಂತ ಇಲ್ಲಿ ಬರ್ತಾ ಇದೆ ನೋಡಿ. ಸೆಲ್ ಗೋಲ್ಡ್ ಎನಿವೇ ಅಂತ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಕಟ್ ದ ಟ್ರೀ ಟು ಪ್ರೊಸೀಡ್ ದ ವಿಡ್ರಾವಲ್ ಅಂತ ಬರ್ತಾ ಇದೆ. ಇಲ್ಲಿ ನಾವು ಈ ಒಂದು ಮರವನ್ನು ಕಟ್ ಮಾಡಬೇಕಾಗುತ್ತೆ. ಇಲ್ಲಿ ಟ್ಯಾಪ್ ಅಂತ ಇಲ್ಲಿ ಏನು ಕೊಟ್ಟಿದ್ದಾರೆ ಅಲ್ಲಿ ಪ್ರೆಸ್ ಮಾಡಿಬಿಟ್ಟು ಈ ರೀತಿ ನಾವು ಟ್ಯಾಪ್ ಮಾಡಿಬಿಟ್ಟು ಆ ಗಿಡವನ್ನು ಈ ರೀತಿ ಕಟ್ ಮಾಡಬೇಕು ನೋಡಿ. ಒಂದು 2 ರಿಂದ 3 ಸಾರಿ ನೀವು ಟ್ಯಾಪ್ ಮಾಡಿದ ನಂತರದಲ್ಲಿ ಇಲ್ಲಿ ಕಟ್ ಆಗುತ್ತೆ. ನಂತರದಲ್ಲಿ ಇಲ್ಲಿ ಪ್ರೊಸೀಡ್ ಟು ವಿಡ್ರಾ ಅಂತ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ. ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಎಷ್ಟು ಅಮೌಂಟನ್ನು ನೀವು ವಿಡ್ರಾ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ತಾ ಇದೆ. ಇಲ್ಲಿ ನಾವು ಫುಲ್ ಅಮೌಂಟನ್ನು ಹಾಕಬೇಕಂದ್ರೆ ನಾನು ಏನು ಮಾಡ್ತೀನಿ, ಇಲ್ಲಿ ಕೆಳಗಡೆ ಫುಲ್ ಅಂತ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ಈ ಕಡೆಗೆ ಒಂದು ಆಪ್ಷನ್ ಇದೆ ಫುಲ್ ಅಮೌಂಟ್ ಅಂತ, ಅದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ನಂತರದಲ್ಲಿ ಇಲ್ಲಿ ನೋಡಿ 187 ರೂಪೀಸ್ ಅನ್ನೋದು ಸದ್ಯಕ್ಕೆ ವಿಡ್ರಾ ಆಗುತ್ತೆ ಅಂತ ಹೇಳ್ತಾ ಇದೆ. ಇಲ್ಲಿ ನೋಡಿ, ನಂತರದಲ್ಲಿ ಇಲ್ಲಿ ಪ್ರೊಸೀಡ್ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ನಾವು ಇಲ್ಲಿ ಪೇಮೆಂಟ್ ಮೆಥಡ್ನ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ UPI ID ನ ಹಾಕಬೇಕು. ನಮ್ಮ UPI ID ಅನ್ನೋದು ಫೋನ್ಪೇನಲ್ಲಿ ಅಥವಾ ಗೂಗಲ್ ಪೇನಲ್ಲಿ ಯಾವುದೇ UPI ಆ್ಯಪ್ನಲ್ಲಿ ನಮಗೆ ಸಿಗುತ್ತೆ. ನಾವು ಯಾವ ಒಂದು ರೆಗ್ಯುಲರ್ ಬ್ಯಾಂಕ್ನ ಯೂಸ್ ಮಾಡ್ತಾ ಇದೀವಿ ಆ ಅಕೌಂಟನ್ನು ಒಂದು UPI ID ನಾವು ಇಲ್ಲಿ ಹಾಕಬೇಕಾಗುತ್ತೆ. ಹಾಕಿಬಿಟ್ಟು ವೆರಿಫೈ ಅಂತ ಕ್ಲಿಕ್ ಮಾಡ್ಕೋಬೇಕು. UPI ID ನ ಹಾಕಿಬಿಟ್ಟು ಈ ರೀತಿ ವೆರಿಫೈ ಅಂತ ಕ್ಲಿಕ್ ಮಾಡ್ಕೋಬೇಕು ನೋಡಿ. ವೆರಿಫೈ ಆಯಿತು. ನಂತರದಲ್ಲಿ ವಿಡ್ರಾ ನಾವು ಅಂತ ಕ್ಲಿಕ್ ಮಾಡಬೇಕು. ನಂತರದಲ್ಲಿ ಆಕ್ಸೆಪ್ಟ್ ದ ನ್ಯೂ ರೇಟ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಾವು 48 ಗಂಟೆವರೆಗೆ ನಮಗೆ ಇಲ್ಲಿ ವಿಡ್ರಾ ಮಾಡೋದಕ್ಕೆ ಬರಲ್ಲ ಅಂತ ಹೇಳ್ತಾ ಇದೆ. ಅಂದರೆ ನಾವು ಇದೀಗ ರಿಡೀಮ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಾವು ಆ ಒಂದು ರೆಫರಲ್ ರಿವಾರ್ಡನ್ನು ನಾವು ಗೋಲ್ಡ್ಗೆ ಹಾಕಿ ಇನ್ನೂ 48 ಅವರ್ಸ್ ಆಗಿಲ್ಲ. ನಾವು ಗೋಲ್ಡ್ನಲ್ಲಿ ಆ್ಯಡ್ ಮಾಡಿದ ನಂತರದಲ್ಲಿ 48 ಅವರ್ಸ್ ಆದ ಮೇಲೆ ನಾವು ಗೋಲ್ಡನ್ನು ವಿಡ್ರಾ ಮಾಡ್ಕೋಬಹುದು. ಇಲ್ಲಿ ಸ್ಕ್ರೀನ್ಶಾಟ್ ನೋಡ್ಬೋದು ಸ್ನೇಹಿತರೆ. ನಾನು 48 ಅವರ್ಸ್ ಆದ ನಂತರದಲ್ಲಿ ವಿಡ್ರಾ ಮಾಡಿದ್ದೀನಿ. ಇಲ್ಲಿ 2 ಸ್ಕ್ರೀನ್ಶಾಟ್ನ ನಾನು ತೋರಿಸ್ತಾ ಇದ್ದೀನಿ. ಈ ಕಡೆಗೆ ಆ ಒಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿರುವಂಥದ್ದು ಎಲ್ಲವೂ ಕೂಡ ತೋರಿಸ್ತಾ ಇದೆ. ಅದು ವಿಡ್ರಾ ಮಾಡಿದ ನಂತರದಲ್ಲಿ 5 ರಿಂದ 10 ನಿಮಿಷದ ಒಳಗಡೆ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಈ ರೀತಿ ನಾವು ಗುಲ್ಲಕ್ ಆ್ಯಪ್ನಲ್ಲಿ ರೆಫರ್ ಮಾಡಿ ಅರ್ನ್ ಮಾಡಿರೋ ದುಡ್ಡನ್ನು ನಾವು ವಿಡ್ರಾ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ. ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ರೀತಿ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.